ಒಂದು ಆಚರಣೆ ಇದು ಸ್ವಚ್ಛ ಭಾರತದ್ದು. ಅನೇಕ ಶಹರಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ಸ್ವಚ್ಛ ಭಾರತ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ನಡೀತಾ ಇದೆ. ಸೂರತ್ದಂಥ ಸಿಟಿ ಇವತ್ತು ದೇಶದ ಅತ್ಯಂತ ಸ್ವಚ್ಛ ನಗರವಾಗಿ ಇಂದೂರಿನಂಥ ಸಿಟಿ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಆ ರೀತಿ ಆಗಬೇಕು. ಆ ಹಿನ್ನೆಲೆ ಒಳಗೆ ನಾನು ಇಲ್ಲಿನ ಎಲ್ಲ ನಾಗರಿಕರಿಗೂ ವಿನಂತಿಯನ್ನು ಮಾಡ್ತೀನಿ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡ್ರಿ, ಸ್ವಚ್ಛತೆಯಲ್ಲಿ ಭಾಗವಹಿಸ್ರಿ. ಮತ್ತು ಮಹಾನಗರ ಪಾಲಿಕೆಗೆ ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಅವರಿಗೆ ಸಂಬಳ ಕೊಡ್ತಾಯಿಲ್ಲ ಪೌರ ಕಾರ್ಮಿಕರಿಗೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಅವರಿಗೆ ಬೆಳಿಗ್ಗೆ ಉಪಹಾರ ಕೊಡಬೇಕು ಅಂತ ಇವರ ನಿಯಮ ಮಾಡಿಕೊಂಡಿದ್ದಾರೆ. ಆ ಉಪಹಾರ ಕೊಡ್ತಾ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆಗೆ ಕೊಡಬೇಕಾದಂಥ ಯಾವುದೇ ದುಡ್ಡನ್ನು ಕೊಡದೇ ಇರುವ ಪರಿಣಾಮವಾಗಿ ಈ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಬರ್ತಾ ಇರೋದು ಇವತ್ತಿಗೇನು ವೆಹಿಕಲ್ ಖರೀದಿ ಮಾಡಿ ನಾವು ಬಿಟ್ಟಿವಲ್ಲ, ಇದು 100% ಭಾರತ ಸರ್ಕಾರದ್ದು. ನಾವು ಚಾರ್ಕೋಲ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದೀವಿ, ಕಸವನ್ನು ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು, ಅದಕ್ಕೆ 130 ಕೋಟಿ ರೂಪಾಯಿಯನ್ನು ಒಂದು ಕಂಪನಿಯಿಂದ NTPC ಕಂಪನಿಯಿಂದ ಕೊಡಿಸೆ. ನಾನು ಭಾರತ ಸರ್ಕಾರದ ನನ್ನ ಇಲಾಖೆಯಲ್ಲಿ ಆವಾಗ ಬರ್ತಾ ಇದ್ದಂಥ ಅಡಿಯ ಕಂಪನಿಯಿಂದ ಕೊಡಿಸಿದ್ದೇನೆ. ಇನ್ನೊಂದು ಸರಿಸುಮಾರು 31 ಕೋಟಿ ರೂಪಾಯಿ ಲೆಗಸಿ ವೇಸ್ಟ್, ಅಲ್ಲಲ್ಲೇ ಏನು ಗುಡ್ಡಗಳು ಕಾಣ್ತಾವಲ್ಲ, ಆ ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ಹಾಗಾಗಿ ಮಹಾನಗರ ಪಾಲಿಕೆ ನೌಕರದಾರರಿಗೆ ಪಗಾರ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡು ಇರಲಾರ್ದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದು ಅತ್ಯಂತ ಶೋಚನೀಯವಾದಂಥ ಸಂಗತಿ. ಆದ್ದರಿಂದ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಮೊದಲೇ ಆದ್ಯತೆ ಈ ಬಡವರು, ಪೌರ ಕಾರ್ಮಿಕರು ಮತ್ತು ಡಿ ದರ್ಜೆ ಗ್ರೂಪದವರಿಗೆ ಮೊದಲು ಸ್ಯಾಲ್ರಿ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ. ಮತ್ತು ಈ ಸ್ವಚ್ಛ ಭಾರತದಲ್ಲಿ ಅನೇಕ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ನನಗೀಗ ಹೇಳಿದರು, ಬಾಕಿಯವರು ಮಾಡ್ತಾ ಇರ್ಬೋದು. ವಾರ್ಡ್ ನಂಬರ್ 40ರಲ್ಲಿ ಉಮಾ ಮುಕುಂದ್ ಅವರು, ಆ ರೀತಿ ಅನೇಕರು ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಎರಡನೇದಾಗಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಒಟ್ಟಾರೆ ಹಸಿರೀಕರಣ ದೇಶದಲ್ಲಿ ಕಮ್ಮಿ ಆಗಿದೆ. ಅದರಿಂದ ಗ್ಲೋಬಲ್ ವಾರ್ಮಿಂಗು, CO2 ಎಮಿಷನ್ನು ಇದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಭಾರತ ಇವತ್ತು ರಿನ್ಯೂಯಬಲ್ ಎನರ್ಜಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆಯನ್ನು ಇಟ್ಟಿದೆ. 32.5 ಲಕ್ಷ ಕೋಟಿ ರೂಪಾಯಿದಷ್ಟು ಹೂಡಿಕೆ ಆಶ್ವಾಸನೆ ನಮ್ಗೆ ಬಂದಿರೋದು. ಇದೆಲ್ಲ ನಾನು ಗಾಂಧಿನಗರದಲ್ಲಿ 3 ದಿವಸ ಇದರ ಬಗ್ಗೆ ಸಮಗ್ರವಾದಂಥ ಒಂದು ಇನ್ವೆಸ್ಟರ್ ಮೀಟು ಎಲ್ಲ ಆಗಿದೆ. ಅದರಲ್ಲಿ ಹೇಳಿದ್ದೀನಿ ಹೆಚ್ಚು ಮಾಹಿತಿ. ಇದೆಲ್ಲ ಉದ್ದೇಶ ಏನು ಅಂತಂದರೆ ಈ ಭೂಮಂಡಲವನ್ನು ಮತ್ತು ಭಾರತವನ್ನು ಸುರಕ್ಷಿತವಾಗಿಡಬೇಕಂತ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ನಿಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ಹಚ್ಚಿ, ಆ ಗಿಡವನ್ನು ಅದು ದೊಡ್ಡದಾಗೋ ತನಕ, ಇಲ್ಲೇನು ಗಿಡ ಕಾಣ್ತದಲ್ಲ ಈ ರೀತಿ ಆಗೋ ತನಕ ಎಲ್ಲರೂ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ.